ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ನೋಡೋದಕ್ಕೆ ಹುಬ್ಬಳ್ಳಿಯಿಂದ ಅಜ್ಜಿಯೊಬ್ರು ಬಂದಿದ್ದಾರೆ. ದರ್ಶನ್ ಭೇಟಿ ಮಾಡ್ಬೇಕು ನಾನು, ಬಿಡಿ ನನ್ನನ್ನ ಅಂತ ಹೇಳಿ ಅಜ್ಜಿಯೊಬ್ರು ಪಟ್ಟು ಹಿಡಿದಿದ್ದಾರೆ. ಜೈಲಿನ ಬಳಿಗೆ ಬಂದಿರುವಂತಹ ರಾಜಿ ಗೋಸಾವಿ ಅಂತ ಹೇಳಿ ಇವ್ರ ಹೆಸರು ಅಜ್ಜಿ. ಇವರು ಹುಬ್ಬಳ್ಳಿಯಿಂದ ಬಂದಿದ್ದಾರಂತೆ. ನಾನು ದರ್ಶನ್ನ ನೋಡ್ಬೇಕು ಅಂತ ಹೇಳಿ ಜೈಲಿನ ಬಳಿ ಬಂದಿದ್ದಾರೆ. ರಾಜಿ ಗೋಸಾವಿ ಅಂತ ಹೇಳಿ ಅಜ್ಜಿಯೊಬ್ರು ಒಂದೇ ಒಂದ್ಸಾರಿ ಜೈಲ್ ಒಳಗೆ ಬಿಟ್ಬಿಡಿ ನನ್ನನ್ನ, ನಾನು ನೋಡ್ಕೊಂಡು ದರ್ಶನ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ನಾನು ಇರ್ತೀನೋ ಇಲ್ವೋ, ನಾಳೆನೇ ನಾನು ತೀರೋಗ್ಬಿಡ್ಬೋದು, ನಾನು ಎಷ್ಟು ದಿನಗಳ ಕಾಲ ಬದುಕ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ, ದಯವಿಟ್ಟು ನಾನು ಒಂದೇ ಒಂದು ಅವಕಾಶ ಕೊಡಿ, ನನ್ನ ಮಗನೇ ಯಾಕೆ ಹೀಗೆ ಮಾಡಿದೆ ಅಂತ ನಾನು ಒಂದು ಮಾತು ಕೇಳ್ತೀನಿ ಅಷ್ಟೇ, ದರ್ಶನ್ಗೆ ಕೇಳ್ಬಿಟ್ಟು ಹೊರಟೋಗ್ಬಿಡ್ತೀನಿ ನಾನು ಅಂತೇಳಿ ಪಾಪ ಕೇಳ್ಕೊತಾ ಇದ್ದಾರೆ. ಬುಲ್ ಬುಲ್ ಮಾತಾಡಂಗಿಲ್ಲ, ಬುಲ್ ಬುಲ್ ನಾ ನೋಡಕ್ಕ ಒಳ್ಳೆ ಹುಡುಗ ಅಲ್ಲ, ನಾವು ಒಂದ್ಸಲ ಮಾತಾಡಿ ಮಗ, ನೀವು ಬಂದಿ ಇವರು ರಾಜಿ ಗೋಸಾವಿ ಅಂತೇಳಿ ಹುಬ್ಳಿಯಿಂದ ಬಂದಿರುವಂತವ್ರು. ನೋಡಿದ್ವಿ ನಾವೀಗ ದರ್ಶನ್ ಅವರ ಹಾಡು ಹೇಳ್ತಾ ಇದ್ದಾರೆ, ಒಂದೇ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇದ್ದಾರೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಬಿಡಿ ಅಂತ. ಬಟ್ ಪೊಲೀಸರು ಅನುವು ಮಾಡಿಕೊಟ್ಟಿಲ್ಲ. ನಾವು ಪ್ರತಿನಿಧಿ ಮಂಗಳ ಮಾತಾಡ್ಸಿದ್ದಾರೆ ಅಜ್ಜಿ ಜೊತೆಗೆ, ಬನ್ನಿ ನೋಡೋಣ. ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಪ್ಪನ ಅಗ್ರಹಾರಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಿರೋವಂಥದ್ದು. ಆದ್ರೆ ಅಜ್ಜಿ ಕೂಡ ಬಂದಿರೋವಂಥದ್ದು, ಧಾರವಾಡದಿಂದ ಬಂದಿದ್ದಾರೆ ಅವರು ದರ್ಶನ್ ಅವ್ರನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ. ಅಜ್ಜಿ ಎಲ್ಲಿಂದ ಬಂದಿರೋದು? ಹುಬ್ಳಿಲಿಂದ ಬಂದಿ ನಾನು. ದರ್ಶನ್ ನೋಡಕ ಮಾತಾಡಿ ಹೋಗ್ಬಿಡ್ತೀನಿ. ದರ್ಶನ್ಗೆ ಫಿಲಿಂ ಭಾಳ ನೋಡ್ತೀನಿ ನಾನು, ನನ್ಗೆ ಇಷ್ಟ ದರ್ಶನ. ದರ್ಶನ್ ಮಾತಾಡ್ತಾನ. ದರ್ಶನ ನಾನು ಅಜ್ಜಿ ಬಂದಿನಪ್ಪ, ಯಾಕೆ ಅಂತ ಕೆಲಸ ಮಾಡಿದ್ ಮಗ. ಹಾ ದರ್ಶನ್, ನಾ ಆಶೀರ್ವಾದ ಕೊಡ್ತೀನಿ, ದೇವ್ರಿಗೆ ಬೇಡ್ಕೊಂಡಿನಿ, ನಾನು ದರ್ಶನ್ಗೆ ಬಿಡಬೇಕು. 10 ತೆಂಗಿನಕಾಯಿ ಹೊಡಿತೀನಿ, ನಾನು ದರ್ಶನ್ಗೆ ಬಿಡಬೇಕು ಅಂತ. ಎಷ್ಟು ನಿನ್ನ ಮ್ಯಾಗ ಜೀವ ಐತೀನಿ, ಕರುಣೆ ಮಾಡವಲ್ಲ ನಮ್ಮ ಮ್ಯಾಗ, ಬೀಡಂತ ಹೇಳಿ ದರ್ಶನ್. ಬರ್ತೀನಿ ನಾನು, ಒಂದ್ಸಲ ಮಾತಾಡಿ ಹೋಗ್ಬಿಡ್ತೀನಿ. ಕೇಳಿದ್ರ ದರ್ಶನ್ ನೋಡ್ಬೇಕು ಬಿಡಿ ಅಂತ? ಹಾ ಕೇಳಿ, ಏನು ಹೇಳಿಲ್ಲ. ನೀವ ಬಿಡ್ಬೇಕು ಅವ್ರೆ, ಮನಸ್ಸಲ್ಲ ಮಾತಾಡಿ ಬಂದ್ಬಿಡ್ತೀನಿ ಓಡಿ. ನಾ ಏನು ಇರಲ್ಲ ಅಲ್ಲೇ. ಕೇಳಲ್ವಾ ಯಾಕೆ ಹಿಂಗ್ ಮಾಡ್ಕೊಂಡೆ ಜೀವನ ಅಂತ? ಕೇಳ್ತೀನಿ ಯಾಕೆ ಮಾಡ್ಕೊಂಡಿ ಮಗ ನೀನು, ನಿನಗೆ ಯಾರು ಹೆಣ್ಣು ಇಲ್ಲ ಸಿಕ್ಕಲ್ಲ ಏನೋ, ಯಾಕೆ ಹಂಗೆ ಮಾಡ್ಕೊಂಡಿ ನೀನು, ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಮಗ. ಯಾಕ 10 ಮಂದಿಯಾಗ ನೀ ದೊಡ್ಡವ, ಎಷ್ಟು 1000 ಕೋಟಿ ನೀ ಯಾಕೆ ಒಂದು ಹೆಣ್ಣು ಸಲುವಾಗಿ ಜೀವನ ಹಾಳು ಮಾಡ್ಕೊಂಡೀಯ ಅಂತ ಹೇಳ್ತೀನಿ. ನನ್ನ ಮಾತು ಒಪ್ಪಿದ್ರೆ ಒಪ್ಪಲಿ, ಇಲ್ಲಾಂದರೆ ನನ್ನ ದಾರಿನ ಕಾಣ್ತೀನಿ ಅಲ್ಲ ಮಗಳೇ. ಅದೇ ನನ್ಗೆ ಒಬ್ಬಾಕಿ ಬಿಡು, ನಾ ಒಬ್ಬಾಕಿ ಮಾತಾಡಿ ಹೋಗ್ಬಿಡ್ತೀನಿ ಊರಿಗೆ. ಈಗ ಹುಬ್ಳಿಯಿಂದ ಹೆಂಗ್ ಬಂದ್ರಿ ಇಲ್ಲಿಗೆ? ಬಂದಿನಿ. ಇದು ಯಾವ ಬಸ್ ಸ್ಟ್ಯಾಂಡ್ ಐತಿ ಅಲ್ಲ, ಆ ಬಸ್ ಸ್ಟ್ಯಾಂಡ್ ಇಳಿದು ಅಲ್ಲೇ ಜೈಲ್ಗೆ ನಾ ಹೋಗ್ಬೇಕು, ನಾ ಜೈಲ್ಗೆ ನಮ್ಮ ದರ್ಶನ ನೋಡಕ್ಕೆ ಬಂದೀನಿ ಅಂತ ಹೇಳಿ ಮಂದಿಗೆ ಕೇಳ್ಕೊಂಡು ಬಂದೆ ನಾನು. ದುಡ್ಡು ಯಾರು ಕೊಟ್ರು? ದುಡ್ಡು ಯಾರ ಕಡೆಗೆ ಕೈ ಇಸ್ಕೊತೀನಿ ಯಪ್ಪ, ಯಾರಿಲ್ಲ ನನ್ಗೆ ಗೊತ್ತಿಲ್ಲ. ನೀವು ದುಡ್ಡು ಕೊಟ್ಟು ನಾ ಹೋಗ್ತೀನಿ ಅಂತೇಳಿ 500 ಕೊಟ್ಟಿದ್ರು. ಅಲ್ಲೇ ಕುರ್ತವ್ರ ಮಂದಿ, ಅದು ಖರ್ಚು ಮಾಡಿ ಬಂದೀನಿ ಮಗಳೇ. ಯಾಕೆ ದರ್ಶನ್ ಅಂದ್ರೆ ಇಷ್ಟೊಂದು ಇಷ್ಟ? ಇಷ್ಟ. ಯಾಕೆ? ಮೊದಲು ಹಿಂಗೆ ಮಾಡಿಲ್ಲ ಅವ, ಚೆನ್ನಾಗಿದ್ದ ಭಾಳ ಚಲೋ, ಭಾಳ ಇಷ್ಟ. ಒಂದು ಸಿನಿಮಾ ಅಂದ್ರೆ ಪಿಕ್ಚರ್, ಎಲ್ಲ ಪಿಕ್ಚರ್ ನೋಡೀನಿ. ಮಾತಾಡ್ಸಿದೀರಾ ಯಾವತ್ತಾದ್ರೂ ದರ್ಶನ್? ಬಂದಿದ್ದ, ಅವ್ರ ಮನೆಗೆ ಹೋಗಿದ್ದೆ ನಾನು ಬರ್ತಡೇಗೆ. ಅವಾಗ ನನ್ನ ಕೈ ಕೊಟ್ಟ ಮೇಲೆ ತೆಳಗ್ ಕೀಲಿ ಮಾಡಿದೆ, ಆಶೀರ್ವಾದ ಕೊಟ್ಟಿನಿ. ಏನು ಮಾಡಲಿ, ಆಟ ದೇವ್ರ ನಾನು ಬೇಡ್ಕೊಂಡೀನಿ. ನಾನು ಸಿದ್ದನಮಟ್ಟ ರೋಡ್ ನೋಡಿರಿ, ಅಲ್ಲೇ ನಮ್ಮ ದರ್ಶನ್ಗೆ ಬಿಡ್ಬೇಕಂತ ಹೇಳಿ ಅಷ್ಟು ಕೇಳ್ಕೊತೀನಿ, ದೇವರ್ ಕೇಳ್ಕೊಂಡೇನಿ, ಬೇಡ್ಕೊಂಡೇನಿ. ಜೈಲಲ್ಲಿ ಇರೋದಕ್ಕೆ ಎಷ್ಟು ಬೇಜಾರಾಗ್ತಾ ಇದೆ ನಿಮ್ಗೆ? ಈಗ ಇವ್ರು ಬಿಡ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ? ನನ್ಗೆ ಬೇಜಾರು ಬರ್ತೈತಿ, ಬಿಡ್ಬೇಕು ಅಜ್ಜಿಗೆ. ನಾ ಬರಂಗಿಲ್ಲ, ನೋಡಿ ಮಾತಾಡಿ ಹೋಗ್ಬಿಡ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಅಜ್ಜಿಯ ಮಾತು. ಅಜ್ಜಿ ಹೇಳ್ತಿರೋದು ಏನಂತಂದ್ರೆ, ಒಂದ್ಸತಿ ನನಗೆ ಬಿಟ್ಬಿಡಿ, ದರ್ಶನ್ ಅವ್ರನ್ನ ಮಾತಾಡಿಸ್ತೀನಿ, ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ತೀನಿ ಅವ್ರಿಗೆ ಅನ್ನೋ ಒಂದು ಮಾತನ್ನ ಅಜ್ಜಿ ಹೇಳ್ತಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.
ಸುಮ್ಮನೆ ಈಗ ಸ್ಥಳದಲ್ಲಿ ನಾವು ಪ್ರತಿನಿಧಿ ಮಂಗಳ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ಮಂಗಳ, ಈಗಷ್ಟೇ ನೀವು ಅಜ್ಜಿ ಜೊತೆ ಮಾತಾಡಿದ್ದನ್ನ ನೋಡ್ತಾ ಇದ್ವಿ, ಎಷ್ಟು ಮುಗ್ಧವಾಗಿದೆ ಆ ಅಜ್ಜಿ. ಸೊ ನಾನು ಒಂದ್ಸತಿ ಮಾತಾಡ್ತೀನಿ, ನನ್ನನ್ನು ಬಿಡಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸಹಜವಾಗಿ ಈಗ ಪೊಲೀಸರಂತೂ ಅದನ್ನ ಅನುವು ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಇನ್ನು ಉಳಿದಂತೆ ಅವರ ಫ್ಯಾಮಿಲಿಯವರು ಬಂದಿದ್ದಾರೆ. ಮಂಗಳ, ಫ್ಯಾಮಿಲಿಯವರು ಭೇಟಿಗೆ ಹೋಗಿದ್ದಾರೆ, ಒಳಗಡೆ ಬಂದ್ರ ವಾಪಸ್ಸು. ಸೊ ಇದ್ರ ಬಗ್ಗೆ ಅಲ್ಲಿಂದ ಏನು ಮಾಹಿತಿ ಸಿಗ್ತಾ ಇದೆ, ಇವತ್ತು ಅವ್ರ ಫ್ಯಾಮಿಲಿ ಬಂದು ಭೇಟಿ ಮಾಡ್ತಾ ಇರುವಂಥದ್ದು ವಿಚಾರ. ಮಂಗಳ. ರೆಹಮಾನ್, ಕಳೆದ ಸೋಮವಾರ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಪುತ್ರ ವಿನೀಶ್ ಆಗಮಿಸಿ ದರ್ಶನ್ ಅವರನ್ನು ನೋಡಿಕೊಂಡು ಧೈರ್ಯವನ್ನ ಹೇಳಿ ಹೋಗಿದ್ರು. ಅದಾದ ನಂತರ ದರ್ಶನ್ ಅವರು ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು, ನನ್ನ ತಾಯಿ ಮತ್ತು ತಮ್ಮನಿಗೆ ಮಾತ್ರ ನನ್ನನ್ನು ನೋಡೋದಕ್ಕೆ ಅನುವು ಮಾಡಿಕೊಡಿ, ಯಾಕಂದ್ರೆ ನಾನು ಅವ್ರನ್ನ ನೋಡಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಿಂದ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಜೊತೆಗೆ ದಿನಕರ್ ಹಾಗೆ ತಾಯಿ ಮೀನಾ ಅವರು ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಬೆಳಗ್ಗೆ 10 ಗಂಟೆಗೆ ಬಂದಿರುವಂಥದ್ದು. ಏನು 10 ಗಂಟೆಗೆ ಇಲ್ಲಿ ಒಂದು ಪ್ರೈವೇಟ್ ಅಂದ್ರೆ ಅವ್ರದೇ ಆದಂಥ ಕಾರ್ನಲ್ಲಿ ಇಲ್ಲಿ ಬಂದು ಜೈಲ್ ಒಳಗಡೆ ಹೋಗಿ ಜೈಲ್ ಗೇಟ್ ಬಳಿ ಸುಮಾರು 1 ಗಂಟೆಗಳ ಕಾಲ ಅವರು ವೆಯ್ಟ್ ಮಾಡಿರುವಂಥದ್ದು ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ. ಯಾಕಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಅದರದ್ದೇ ಆದಂಥ ಒಂದು ನಿಯಮಗಳಿರುತ್ತೆ. ಅಂದ್ರೆ ಅವರು ಬಂದು ಪರ್ಮಿಷನ್ ಕೇಳ್ಕೊಡ್ಬೇಕು, ಅರ್ಜಿ ಕೊಡಬೇಕು, ಅದಾದ ನಂತರ ಅವ್ರನ್ನ ಒಳಗಡೆ ಬಿಡ್ತಾರೆ. ಹೀಗಾಗಿ ಅದೆಲ್ಲವೂ ಒಂದು ಪ್ರೊಸೀಜರ್ ಏನಿದೆ ಅದೆಲ್ಲವೂ ಆಗೋದಕ್ಕೆ 1 ಅವರ್ ಟೈಮ್ ತೆಗೆದುಕೊಂಡಿದೆ. ಅಲ್ಲಿವರೆಗೂ ಅವರು ಏನು 4 ಜನ ಬಂದಿದ್ದಾರೆ ಫ್ಯಾಮಿಲಿ ಕುಟುಂಬದವರು, ಅವರು ಗೇಟ್ ಬಳಿಯೇ ಕಾದು ಕುಳಿತಿರುವಂಥದ್ದು. ಜಸ್ಟ್ ಈಗ ಗೊತ್ತಾಗ್ತಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ ಒಂದು 20 ನಿಮಿಷದ ಕೆಳಗಡೆ ದರ್ಶನ್ ಅವರ ಫ್ಯಾಮಿಲಿಗೆ ಕುಟುಂಬಕ್ಕೆ ದರ್ಶನ್ ಅವ್ರನ್ನ ಮೀಟ್ ಮಾಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಿರೋವಂಥದ್ದು. ಅಂದ್ರೆ ಮೊದಲನೇ ಬಾರಿಗೆ ಅಂದ್ರೆ ತುಂಬಾ ವರ್ಷಗಳ ನಂತರ ಮೀನಾ ಮತ್ತು ದಿನಕರ್ ಅವರನ್ನ, ತಾಯಿ ಮತ್ತೆ ತಮ್ಮನನ್ನ ದರ್ಶನ್ ಅವರು ನೋಡಿರೋ ಒಂದು ಕಾರಣ ದರ್ಶನ್ ಅವರು ಕೂಡ ತುಂಬಾ ಭಾವುಕರಾಗಿದ್ದಾರೆ. ಅಂದ್ರೆ ಪುತ್ರನನ್ನ ನೋಡಿದಾಗ ಯಾವ ರೀತಿ ಅವರು ಕಣ್ಣೀರು ಹಾಕಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ತಾಯಿನ ನೋಡ್ತಿದ್ದಾಗೆ ಅವರು ತಮ್ಮ ಅಂದ್ರೆ ಎಮೋಷನಲ್ ನ ತಡೆಯೋಕಾಗದೆ ಯಾರಿಗೆ ಆಯ್ತು ಈ ಒಂದು ಪರಿಸ್ಥಿತಿನಲ್ಲಿ ಎಮೋಷನಲಿ ನಾವು ಕನೆಕ್ಟ್ ಆಗಿರ್ತೀವಿ ಕುಟುಂಬ ಅಂತ ಅಂದಾಗ ನಾವು ಎಮೋಷನಲ್ ಆಗೇ ಆಗ್ತೀವಿ. ಯಾಕಂದ್ರೆ ಜೈಲ್ನಲ್ಲಿ ಇರೋದು, ಬೇರೆ ಕಡೆ ಇದ್ದಿದ್ರೆ ಅಷ್ಟೊಂದು ಕನೆಕ್ಟ್ ಆಗ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತುಂಬಾ ವರ್ಷಗಳ ನಂತರ ನೋಡಿರೋದು, ಜೊತೆಗೆ ಏನು ಇಡೀ ಕುಟುಂಬ ನನ್ನೊಂದೇ ಈ ತರ ಕಷ್ಟ ಪರಿಸ್ಥಿತಿ ಅಂದ್ರೆ ಕುಟುಂಬ ಅಂದ್ರೆ ಹಾಗೆ ಅಲ್ವಾ, ಯಾವಾಗ ಸುಖದಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಕಷ್ಟದಲ್ಲಿ ಇದ್ದೇ ಇರ್ತಾರೆ ಅನ್ನೋದು ಕೂಡ ದರ್ಶನ್ ಅವ್ರಿಗೆ ಇಷ್ಟ ಆಲ್ರೆಡಿ ಮನವರಿಕೆ ಆಗಿರುತ್ತೆ. ಹೀಗಾಗಿ ಅವರು ಕೂಡ ಕಣ್ಣೀರ್ ಹಾಕಿರುವಂತದ್ದು. ಜೊತೆಗೆ ತಾಯಿ ಮೀನಮ್ಮ ಅವರು ಕೂಡ ದರ್ಶನ್ ನೋಡಿ ನನ್ನ ಮಗನನ್ನ ಈ ಪರಿಸ್ಥಿತಿಲಿ ನೋಡ್ಬೇಕಾಯ್ತಲ್ಲ ಅಂತ ಕೂಡ ಅವರು ಕೂಡ ಒಂದು ರೀತಿ ಕಣ್ಣೀರ್ ಹಾಕಿರುವಂತದ್ದು. ತುಂಬಾ ಅಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ದರ್ಶನ್ ಕುಟುಂಬಕ್ಕೇನಿದೆ ಒಂದು ಭಾವುಕ ದಿನ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ಸುಮಾರು ಒಂದು 20 ನಿಮಿಷಗಳ ಕಾಲ ಅವರು ಮಾತನಾಡೋದಕ್ಕೆ ಟೈಮ್ ಕೊಟ್ಟಿರ್ತಾರೆ. ಆದ್ರೆ ದರ್ಶನ್ ಅವರು VIP ಆಗಿರೋ ಕಾರಣ, ಜೊತೆಗೆ ತಾಯಿ ತಮ್ಮನನ್ನ ತುಂಬಾ ವರ್ಷಗಳ ನಂತರ ಅವ್ರು ಮೀಟ್ ಮಾಡಿರೋ ಕಾರಣ ಒಂದು ಅರ್ಧ ಗಂಟೆಗೂ ಹೆಚ್ಚು ಮಾತನಾಡೋದಕ್ಕೆ ಟೈಮ್ ಕೊಟ್ಟಿರುವಂತದ್ದು. ಜೊತೆಗೆ ಅವರು ಪುತ್ರ ವಿನೀಶ್ ರನ್ನ ಏನೋ ಒಂದು ತೊಡೆ ಮೇಲೆ ಕೂರಿಸ್ಕೊಂಡು ಅವನನ್ನ ಮುದ್ದಾಡೋದಾಗ್ಲಿ, ಅವನ ಜೊತೆ ಒಂದ್ ರೀತಿ ಮಾತನಾಡೋದಾಗ್ಲಿ ಮಾತನಾಡಿದರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇರುವಂತದ್ದು. ಜೊತೆಗೆ ಇದೆಲ್ಲವೂ ಆದ ನಂತರ ವಿಜಯಲಕ್ಷ್ಮಿ ಕೂಡ ಎಲ್ಲರೂ ಒಂದ್ ರೀತಿ ಎಮೋಷನಲ್ ಆಗ್ತಿರೋದು ನೋಡಿ ವಿಜಯಲಕ್ಷ್ಮಿ ಅವರು ಕೂಡ ಏನೋ ಒಂದು ಎಮೋಷನಲ್ ಆಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇರುವಂತದ್ದು ರೆಹಮಾನ್. ಜೊತೆಗೆ ಇದಾದ ನಂತರ ಏನ್ ಮಾತನಾಡಿದರೆ ಅವರ ಹಾರೈಕೆ ಏನಿದೆ ಅದನ್ನೆಲ್ಲ ವಿಚಾರಿಸಿದ ನಂತರ ಮಗ ಈಗ ಹೇಗಿದ್ದಾನೆ, ಧೈರ್ಯವಾಗಿರುವಂತ ಅವನಿಗೆ ಒಂದು ಸಮಾಧಾನ ಮಾಡಿದ ನಂತರ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಅವ್ರ ಜೊತೆ ಚರ್ಚೆ ಮಾಡಿರುವಂತದ್ದು ದರ್ಶನ್ ಜೊತೆ. ಒಂದ್ ರೀತಿ ಇವತ್ತು ದರ್ಶನ್ ಕುಟುಂಬಕ್ಕೆ ಭಾವುಕ ದಿನ ಅಂತಾನೆ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ಮಂಗಳ. ಸೊ ಇನ್ನು ದರ್ಶನ್ ಭೇಟಿಗೆ ಅಂತ ಬಂದಿರುವಂತಹ ಅವರ ಕುಟುಂಬಸ್ಥರು ಜೊತೆಗೆ ಅಜ್ಜಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹುಬ್ಬಳ್ಳಿಯಿಂದ ಬಂದಿರುವಂಥ ಅಜ್ಜಿ, ಒಂದೇ ಒಂದು ಸತಿ ನನಗೆ ದರ್ಶನ್ನ ನೋಡೋದಕ್ಕೆ ಕೊಡಿ, ಮುಂಚೆ ಎಲ್ಲ ದರ್ಶನ್ ತುಂಬ ಚೆನ್ನಾಗಿದ್ರು, ಒಳ್ಳೆಯವರಿದ್ರು, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ನಾನು ಕೇಳಬೇಕು ದರ್ಶನ್ನ ಅಂಥೇಳಿ ಆ ಒಂದು ಮುಗ್ಧ ಜೀವ ಅಲ್ಲಿ ಬಂದು ಪೊಲೀಸರನ್ನ ಕೇಳ್ಕೊಳ್ತಾ ಇದ್ದಾರೆ. ಬುಲ್ಬುಲ್ ಮಾತಾಡಂಗಿಲ್ಲ, ಬುಲ್ಬುಲ್ ನಾ ನೋಡಕ್ಕ ಒಳ್ಳೆ ಹುಡುಗ ಅಲ್ಲ, ನಾವು ಒಳ್ಳೆ ಹುಡುಗ ಅಲ್ಲ, ಬುಲ್ಬುಲ್ ನೀ ಮಾತಾಡಂಗಿಲ್ಲ ಹೋಗಲ ಅಂತ ಹುಡುಗಿ. ಬುಲ್ಬುಲಿ ನೋಡಕ್ ಒಳ್ಳೆ ಹುಡುಗ ಅಲ್ಲ ಅವ ಅಂತಾನ ದರ್ಶನ, ಒಳ್ಳೆ ಹುಡುಗಿ ಅಲ್ಲ ಆ ಹುಡುಗಿನ ಅಂತ. ಏನು ಒಳ್ಳೆ ಭಾಳ ಕಷ್ಟ ಎಲ್ಲ ಪಿಕ್ಚರ್